ಇನ್ಮುಂದೆ ರೈಲ್ವೆ ಸ್ಟೇಷನ್ಗೆ ನೋ ಎಂಟ್ರಿ. ಯಾರಂದ್ರೆ ಅವರು ರೈಲ್ವೆ ನಿಲ್ದಾಣದಲ್ಲಿ ಬರಂಗಿಲ್ಲ, ನಮ್ಮವರು ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಂಗೂ ಇಲ್ಲ. ಸುಮ್ಮನೆ ರೈಲು ನಿಲ್ದಾಣಕ್ಕೆ ಬಂದರೆ ಫೈನ್ ಫಿಕ್ಸ್ ಆಗುತ್ತೆ. ಕೇಂದ್ರ ರೈಲ್ವೆ ಇಲಾಖೆಯ ಹೊಸ ರೂಲ್ಸ್ ಇದು. ರೈಲ್ವೆ ನಿಲ್ದಾಣದಲ್ಲಿ ನೋ ಎಂಟ್ರಿ ಯಾಕೆ ಗೊತ್ತಾ? ಇದು ನಿಮ್ಮ ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮುಂಚೆಯೆಲ್ಲ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರಲ್ಲದೆ ಪ್ರಯಾಣಿಕನ ಸ್ನೇಹಿತರು, ಪ್ರಯಾಣಿಕನ ಕುಟುಂಬಸ್ಥರು ಎಲ್ಲರೂ ಕೂಡ ಲಗೇಜ್ ಸಮೇತ ಟ್ರೈನಲ್ಲಿ ಪ್ರಯಾಣ ಬೆಳೆಸೋದು ಒಬ್ಬ, ಆದರೆ ಆತನಿಗೋಸ್ಕರ ರೈಲ್ವೆ ಸ್ಟೇಷನ್ಗೆ ಬರ್ತಾ ಇದ್ದವರು 10 ಜನ. ಅವರೆಲ್ಲ ಬಂದು ಅದೇ ಪ್ಲಾಟ್ಫಾರ್ಮಲ್ಲಿ ಕೂತ್ಕೋತಾ ಇದ್ರು. ಆದರೆ ಈಗ ಅದಕ್ಕೊಂದು ಬದಲಾವಣೆಯನ್ನು ತರಲಾಗಿದೆ. ಕೇಂದ್ರ ರೈಲ್ವೆ ಇಲಾಖೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂತಹದ್ದು. ಆದರೆ ಅದಕ್ಕೊಂದು ಕಾರಣ ಇದೆ. ಸುಖ ಸುಮ್ಮನೆ ಯಾರು ಬೇಕೋ ಅವರು ಬಂದು ಕೂತ್ಕೊಳ್ಳೋದು, ಸಂಜೆ ಎದ್ದು ಹೋಗೋದು, ಅದು ಲಾಡ್ಜ್ ಅಲ್ಲ, ರೈಲ್ವೆ ಸ್ಟೇಷನ್. ಆದರೆ ಅದಕ್ಕೊಂದು ಕಾರಣ ಇದೆ. ಕಾರಣವನ್ನು ಕೂಡ ಹೇಳ್ತೀವಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಕೇಂದ್ರ ರೈಲ್ವೆ ಇಲಾಖೆ ಹೊಸ ರೂಲ್ಸನ್ನು ತಂದಿದೆ. ರೈಲ್ವೆ ಸ್ಟೇಷನ್ನಲ್ಲಿ ಪ್ರಯಾಣಿಕನನ್ನು ಹೊರತುಪಡಿಸಿ ಯಾರೂ ಕೂಡ ಸುಖ ಸುಮ್ಮನೆ ಕೂತು ಮಾತನಾಡುವ ಹಾಗಿಲ್ಲ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಾಗಾದರೆ ಯಾವ ಕಾರಣಕ್ಕೆ ಈ ತರಹದ ಒಂದು ನಿಯಮವನ್ನು ತರಲಾಗಿದೆ ಎನ್ನುವಂತಹದನ್ನು ನಾವು ಮುಂದೆ ಕೇಳ್ತಾ ಹೋಗ್ತೀವಿ. ರೈಲ್ವೆ ಸ್ಟೇಷನ್ನಲ್ಲಿ ಬಹಳಷ್ಟು ರಾಜ್ಯಕ್ಕೆ ಹೋಗುವಂಥ ಪ್ರಯಾಣಿಕರು ಇರ್ತಾರೆ. ಭಾರತದ ನಾನಾ ರಾಜ್ಯಗಳಿಗೆ ಹೋಗುವಂಥ ಪ್ರಯಾಣಿಕರು. ಆ ಪ್ರಯಾಣಿಕರ ನಡುವೆ ಪ್ರಯಾಣಿಕರಲ್ಲದೆ ಇರ್ತಕ್ಕಂತಹ ಜನರು ಕೂಡ ಕೂತ್ಕೋತಾ ಇದ್ರು. ರೈಲ್ವೆ ನಿಲ್ದಾಣಗಳಲ್ಲಿ ಇತ್ತೀಚೆಗೆ ಹೆಚ್ಚಿನ ಜನದಟ್ಟಣೆ. ಪ್ರಯಾಣಿಕರಲ್ಲದಿದ್ದರೂ ಕೂಡ ಪ್ಲಾಟ್ಫಾರ್ಮ್ಗಳಿಗೆ ಜನ ಬರ್ತಾ ಇದ್ರು. ನನ್ನ ಮಾವನ ಮಗಳು ತುಮಕೂರು ಹೋಗಬೇಕು, ಹಾಗಾಗಿ ನಾವು ಅವನನ್ನು ಬಿಟ್ಟು ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ ಕಾರಣ ಹೇಳ್ತಿದ್ರು ಕೆಲವರು. ಸ್ನೇಹಿತರು, ಸಂಬಂಧಿಕರನ್ನ ರೈಲು ಹತ್ತಿಸಲು ಬರೋ ಹೆಚ್ಚೆಚ್ಚು ಜನ, ಹಾಗಾಗಿ ಜನದಟ್ಟಣೆ ಜಾಸ್ತಿ ಆಗ್ತಾ ಇತ್ತು. ಎಷ್ಟೋ ಪ್ರಯಾಣಿಕರು ರೈಲು ಬರೋ ಮೊದಲೇ ನಿಲ್ದಾಣದಲ್ಲಿ ಸಂಚಾರ. ಆದರೆ ಇನ್ನು ಮುಂದೆ ಅನಾವಶ್ಯಕವಾಗಿ ರೈಲು ನಿಲ್ದಾಣಕ್ಕೆ ಯಾರೂ ಬರೋಂಗಿಲ್ಲ. ಕನ್ಫರ್ಮ್ ಟಿಕೆಟ್ ಇದ್ರಷ್ಟೇ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಎಂಟ್ರಿ ಕೊಡ್ತಾರೆ. ಇಲ್ಲದಿದ್ದರೆ ಎದುರುಗಡೆ ಇರೋ ಗೇಟ್ನಿಂದಲೇ ವಾಪಸ್ ಕಳಿಸ್ತಾರೆ. ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಯಾರಂದ್ರೆ ಅವರು ಬರೋಂಗಿಲ್ಲ. ಕನ್ಫರ್ಮ್ ಟಿಕೆಟ್ ಇದ್ರಷ್ಟೇ ಪ್ಲಾಟ್ಫಾರ್ಮ್ ಪ್ರವೇಶಕ್ಕೆ ಅನುಮತಿಯನ್ನು ಕೊಡಲಾಗುವಂತಹದ್ದು. ದೇಶದ ಒಟ್ಟು 60 ರೈಲ್ವೆ ನಿಲ್ದಾಣಗಳಲ್ಲಿ ಮಾತ್ರ ಈ ಹೊಸ ರೂಲ್ಸ್ ಅನ್ವಯ ಆಗುತ್ತೆ. ಬೆಂಗಳೂರಿನ KSR ನಿಲ್ದಾಣದಲ್ಲೂ ಪ್ಲಾಟ್ಫಾರ್ಮ್ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಇನ್ನು ಮುಂದೆ ಜನಸಂದಣಿ ಇರಲ್ಲ. ಯಾರು ಬೇಕೋ ಅವರು ಬಂದು ಕೂತಿರಲ್ಲ. ಯಾರು ಪ್ರಯಾಣ ಬೆಳೆಸ್ತಾರೋ ಅವರು ಮಾತ್ರ ಬರ್ತಾರೆ. ಅವರು ಮಾತ್ರ ಪ್ಲಾಟ್ಫಾರ್ಮ್ನ ಆ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾರೆ. ಇನ್ನುಳಿದ ಹಾಗೆ ಅವನ ಸ್ನೇಹಿತರು, ಕುಟುಂಬಸ್ಥರು ಯಾರು ಕೂಡ ಬರಲ್ಲ. ಅನಾವಶ್ಯಕವಾಗಿ ಅತ್ತಿಂದಿತ್ತ ತಿರುಗಾಡುವ ಹಂಗಿಲ್ಲ. ಮೊದಲೇ ಹೇಳಿ ಕೇಳಿ ನಮ್ಮ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳು ಜನಸಂದಣಿ. ನಮ್ಮವರಲ್ಲ, ಹೊರ ರಾಜ್ಯದಿಂದ ಸಾಕಷ್ಟು ಪ್ರಯಾಣಿಕರು ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ರೈಲ್ವೆ ನಿಲ್ದಾಣದ ಸುರಕ್ಷತೆಯ ಹೆಸರಿನಲ್ಲಿ ಜೊತೆಗೆ ಜನಸಂದಣಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ರೈಲ್ವೆ ಇಲಾಖೆ ತೆಗೆದುಕೊಂಡಿರ್ತಕ್ಕಂತಹ ಹೊಸ ನಿರ್ಧಾರ ಇದು ಸಾಕಷ್ಟು ರೈಲ್ವೆ ನಿಲ್ದಾಣಕ್ಕೂ ಕೂಡ ಅಪ್ಲೈ ಆಗುತ್ತೆ. ಸೊ ಬೆಂಗಳೂರಿನ ಒಂದು ರೈಲ್ವೆ ನಿಲ್ದಾಣಕ್ಕೂ ಕೂಡ ಈ ಒಂದು ಹೊಸ ಕಂಡೀಷನ್ ಅಥವಾ ಹೊಸ ರೂಲ್ಸು ಅಪ್ಲೈ ಆಗುತ್ತೆ.